ರಾಯರನ್ನು ಸರಳವಾಗಿ ಒಂದೇ ಒಂದು ದಿವಸ ಮಾತ್ರ ಪೂಜೆನ ಮಾಡಿ ರಾಯರನ್ನು ಯಾವ ರೀತಿ ಹೊಲಿಸ್ಕೊಳ್ಬೇಕು ಅಥವಾ ನಿಮ್ಮ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸ್ಕೊಳ್ಬೇಕು, ಬರೀ ಒಂದು ದಿವಸ ಅಷ್ಟೇನೆ ಈ ಪೂಜೆನ ಮಾಡಿ. ಅದು ನಿಮ್ಮ ಮನೆಯಲ್ಲೇ ನೀವು ಪೂಜೆನ ಮಾಡ್ಬೋದು. ಮನೇಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರಿಗೆ ಸರಳವಾಗಿ ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಿದ್ದೀವಿ. ಯಾವುದೇ ರೀತಿ ಹಲವಾರು ವಾರಗಟ್ಟಲೆ ನೀವು ವ್ರತನ ಮಾಡಿ ಆಚರಣೆನ ಮಾಡಿ ಅಥವಾ ಯಾವುದಾದ್ರೂ ಒಂದು ಸಂಕಲ್ಪನ ಮಾಡಿಕೊಂಡು ನೀವು ಇಷ್ಟು ಕಾಲ ನೀವು ಇದೇ ರೀತಿ ಪೂಜೆನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ. ನೀವು ಒಂದು ದಿವಸ ಕೂಡ ಸರಳವಾಗಿ ಪೂಜೆನ ಮಾಡ್ಕೋಬೋದು ನಿಮ್ಮ ಮನೆಗಳಲ್ಲಿ. ರಾಯರನ್ನು ಒಂದಿನ ಮಾತ್ರ ಸರಳವಾಗಿ ಪೂಜಿಸಿ ನಿಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಿಕೊಳ್ಬೋದು. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಯಾವ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ರಾಯರ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ರಾಯರ ಪೂಜೆ ಮಾಡುವಾಗ ಅಕ್ಷತೆ ಕಡ್ಡಾಯವಾಗಿ ಇರಲೇಬೇಕು. ಅಕ್ಷತೆಯ ಅಕ್ಕಿಯನ್ನು ಅರಿಶಿಣದಲ್ಲಿ ನೆನೆಸಿ ನಂತರ ಪೂಜೆಗೆ ಉಪಯೋಗಿಸಿ. ಇನ್ನು ರಾಯರ ಪೂಜೆಯಲ್ಲಿ ನೀವು ಫಲವನ್ನು ಪಡೆಯಲು ವಿಳ್ಯದೆಲೆಯನ್ನು ಬಳಸಬೇಕು. ಪೂಜೆಗೆ ಬಳಸುವ ವಿಳ್ಯದೆಲೆಯು ಮುರಿದಿರಬಾರದು, ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ರಾಯರ ಪೂಜೆಯ ಸಮಯದಲ್ಲಿ ದೀಪ ಜೋರಾಗಿ ಅಥವಾ ಕಡಿಮೆಯಾಗಿಯೂ ಕೂಡ ಉರಿಯಬಾರದು. ಮೀಡಿಯಮ್ ಆಗಿ ಒಂದು ಮಟ್ಟದಲ್ಲಿ ದೀಪ ಹಚ್ಚಬೇಕು ನೀವು, ಮತ್ತು ದೀಪ ಆರಿ ಹೋಗದಂತೆ ನೋಡ್ಕೋಬೇಕು ಯಾವಾಗಲೂ ಕೂಡ. ಇನ್ನು ರಾಯರ ಪೂಜೆ ಮಾಡುವಾಗ ನೀವು ರಾಯರನ್ನು ಮೊದಲಿಗೆ ಪೂಜೆಗೆ ಆಹ್ವಾನ ಮಾಡಬೇಕು. ನೀವು ಮನೇಲಿ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಪೂಜೆಗೆ ಕುತ್ಕೋತಿರಲ್ಲ, ಆವಾಗ ಮೊದಲಿಗೆ ರಾಯರನ್ನು ನೀವು ಇಷ್ಟ ದೇವ್ರು ಯಾರೇ ಪೂಜೆನ ಮಾಡಿದ್ರೂ ಕೂಡ ನೀವು ಆ ದೇವ್ರಿಗೆ ನೀವು ಆಹ್ವಾನ ಮಾಡಬೇಕು. ತಂದೆ, ನಾನು ಇವತ್ತು ನಿಮಗೆ ಸೇವೆನೇ ಮಾಡ್ತಾಯಿದ್ದೀನಿ, ಪೂಜೆನೇ ಮಾಡ್ತಾಯಿದ್ದೀನಿ ಕಣಪ್ಪ, ಸ್ವೀಕಾರ ಮಾಡೋದಕ್ಕೆ ಇಲ್ಲಿ ಬಂದು ನಾನು ಪೂಜೆ ಮಾಡ್ತಾ ಇರೋಂಥ ಸ್ಥಳದಲ್ಲಿ ಬಂದು ಆಹ್ವಾನ ಆಗಿ ಅಂತ ನೀವು ರಾಯರಲ್ಲಿ ಪ್ರಾರ್ಥನೆನ ಮಾಡಿ ನಂತರ ಪೂಜೆನ ಶುರು ಮಾಡಬೇಕಾಗಿರೋದು. ಇನ್ನು ರಾಯರನ್ನು ಪ್ರಾರ್ಥಿಸಿ ನೀವು ಪೂಜೆಯಲ್ಲಿ ಕುಳಿತುಕೊಂಡ್ಮೇಲೆ ಪದೇ ಪದೇ ಮೇಲಕ್ಕೆ ಎದ್ದೇಳ್ತಾ ಇರಬಾರ್ದು. ನಿಮ್ಗೆ ಏನೇ ಸಾಮಾನು ಬೇಕಾದರೂ ಎಲ್ಲ ತೆಗ್ದು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡು ನೀವು ಒಂದೇ ಸರಿ ಕುತ್ಕೊಂಡ್ಬಿಡ್ಬೇಕು ಪೂಜೆ ಮಾಡೋದಕ್ಕೆ. ಅದು ಮರ್ತ್ಬಿಟ್ವಿ, ಇದು ಮರ್ತ್ಬಿಟ್ವಿ, ಅದು ಬೇಕು ಇದು ಬೇಕು ಅಂತ ಬೇರೆಯವ್ರನ್ನೂ ಕೂಡ ಕೇಳ್ಕೊಂಡು ಇಸ್ಕೊಳಕ್ಕೆ ಹೋಗ್ಬಾರ್ದು. ಅಂದರೆ ಪೂಜೆಗೆ ಕುಳಿತ ಮೇಲೆ ಅಥವಾ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಮೇಲಕ್ಕೆ ಎದ್ದೇಳಬಾರ್ದು ಮತ್ತು ಮಾತಾಡಬಾರ್ದು. ಮೌನವಾಗಿ ನೀವು ಪೂಜೆನ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ನಿಮ್ಮ ಬೇಡಿಕೆನ ಹೇಳ್ಕೊಂಡು ರಾಯರ ಮಂತ್ರನ ಓದ್ಕೊಂಡು ರಾಯರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ನೀವು 11 ಪ್ರದಕ್ಷಿಣೆನ ಹಾಕಲೇಬೇಕು. ಇದಂತೂ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಮತ್ತು 11 ಪ್ರದಕ್ಷಿಣೆ ಹಾಕಬೇಕು ಕೂಡ 11 ಸಾರಿನೂ ಕೂಡ ರಾಯರ ಮಂತ್ರನ ತಪ್ಪದೇ ಪಠನೆ ಮಾಡಬೇಕು. ಯಾವುದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ನೀವು ಪಠನೆನ ಮಾಡಬೇಕು. ಮತ್ತು ಬೆಳಿಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ 4 ಗಂಟೆಯಿಂದ 5:30 ಅಷ್ಟರಲ್ಲೇ ನೀವು ಪೂಜೆನ ಮಾಡಿದ್ರೇ ಇದಕ್ಕೆ ಒಂದು ಒಳ್ಳೆ ಉತ್ತಮ ಫಲ ನಿಮಗೆ ಸಿಗುವಂಥದ್ದು. ಇನ್ನು ರಾಯರ ಪೂಜೆ ಮಾಡುವ ಸಮಯದಲ್ಲಿ ಬೆಳಿಗ್ಗೆ ಹೊತ್ತಿನ ಊಟ ಅಂದರೆ ಬೆಳಿಗ್ಗೆ ನಾಷ್ಟ ಅಂತ ಹೇಳ್ತೀವಲ್ಲ, ಅದನ್ನು ನೀವು ಬಿಟ್ಟರೆ ತುಂಬಾ ಒಳ್ಳೆಯದು. ಮಧ್ಯಾಹ್ನ ಬೇಕಾದ್ರೆ ನೀವು ಊಟನ ಮಾಡ್ಕೋಬೋದು. ಅವತ್ತು ಒಂದು ದಿವಸ ಅಷ್ಟೇನೆ. ಮಧ್ಯ ಬೇಕಾದ್ರೆ ನೀವು ಹಾಲು ಹಣ್ಣು ಏನು ಬೇಕಾದ್ರೂ ತೆಗೆದುಕೋಬೋದು. ಮತ್ತು ಅವತ್ತೊಂದು ದಿವಸ ನೀವು ಪೂಜೆ ಮಾಡೋ ದಿವಸ ತಾಮಸಿಕ ಗುಣವುಳ್ಳ ಆಹಾರ ಅಂತಾರಲ್ಲ, ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ಜು ಆ ಥರ ಯಾವುದೇ ರೀತಿ ಊಟನ ಮಾಡ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋವಂಥ ಊಟನ ಅವತ್ತೊಂದು ದಿವಸ ತಿನ್ನಿ. ಮತ್ತು ಆದಷ್ಟು ಅನ್ನದ ಐಟಮ್ನ ತಿನ್ನೋಕೆ ಹೋಗ್ಬೇಡಿ. ಈ ಥರ ಉಪ್ಪಿಟ್ಟು, ಕೇಸರಿ ಬಾತು, ಆ ಥರ ಅವಲಕ್ಕಿ, ಆ ಥರ ತಿಂಡಿಗಳನ್ನ ತಿನ್ನಿ. ಮಧ್ಯಾಹ್ನ ನೀವು ಊಟ ಮಾಡಿದ್ರು ಅಷ್ಟೇ ಅಥವಾ ರಾತ್ರಿ ಲೈಟಾಗಿ ತಿಂತೀವಿ ಅಂದರೂ ಅಷ್ಟೇ ಈ ಥರ ಊಟಗಳನ್ನ ಮಾಡಿ. ಮತ್ತು ಡ್ರಿಂಕ್ಸ್ನ ಮಾಡಿ, ನಾನ್ ವೆಜ್ನ ಮಾಡಿ ಗುರುರಾಯರನ್ನ ಪೂಜಿಸೋಕ್ಕೆ ಹೋಗಬಾರ್ದು. ನೀವು ನಾಳೆ ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಇವತ್ತಿಂದನೇ ನೀವು ಶುದ್ಧವಾಗಿರಬೇಕು. ನಾಳೆ ತಾನೇ ಪೂಜೆ ಮಾಡೋದು, ಇವತ್ತೇನು ಇಲ್ವಲ್ಲ ಅಂದ್ಬಿಟ್ಟು ಗಂಡು ಮಕ್ಕಳಾಗಿರ್ಬೋದು ಡ್ರಿಂಕ್ಸ್ನ ತಗೊಳ್ಳೋದು, ನಾಳೆ ಪೂಜೆನ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಯಾವುದೇ ರೀತಿ ಫಲ ನಿಮಗೆ ಸಿಗೋದೇ ಇಲ್ಲ. ಇನ್ನು ನಿಮ್ಮ ಬೇಡಿಕೆ ಶೀಘ್ರದಲ್ಲೇ ಒಂದು ದಿನದ ಸರಳ ಪೂಜೆಯಲ್ಲೇ ನೆರವೇರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಏನು ಮಾಡಿ ಅಂತ ಅಂದರೆ, ಒಂದು ತೆಂಗಿನಕಾಯಿ ತಕ್ಕೊಳ್ಳಿ, ಅದನ್ನ ನೀವು ರಾಯರ ಅಂದ್ಕಣೆ ಭಾವಿಸ್ಬೇಕು. ಅದನ್ನು ರಾಯರು ಅಂತ ಭಾವಿಸ್ಬಿಟ್ಟು ರಾಯರು ಫೋಟೋ ಅಥವಾ ವಿಗ್ರಹ ಇರುತ್ತಲ್ಲ ನಿಮ್ಮ ಮನೇಲಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ರಾಯರು ಫೋಟೋ ವಿಗ್ರಹನ ನೀವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಯರು ಫೋಟೋ ಅಥವಾ ವಿಗ್ರಹದ ಬಲಗಡೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಕಾಯಿನ ಮಾಡಿದ್ಮೇಲೆ ನೀವು ಯಾವ ರೀತಿ ದಿನನಿತ್ಯ ಸರಳವಾಗಿ ಪೂಜೆನ ಮಾಡ್ತಿರ್ತೀರೋ ಅದೇ ರೀತಿ ಕಾಯಿಗೂ ಸೇರಿಸಿ ನೀವು ರಾಯರಿಗೆ ಪೂಜೆನ ಮಾಡಿ. ಇದನ್ನ ಒಂದು ದಿವಸ ಬೇಕಾದ್ರೂ ಮಾಡ್ಬೋದು, ಇಲ್ಲ 3 ವಾರ ಮಾಡ್ತೀನಿ, ಇಲ್ಲ 7 ವಾರ ಮಾಡ್ತೀನಿ ನಾನು ಕಂಟಿನ್ಯೂಟಿ, ಇಲ್ಲ ನಾನು 5 ವಾರ ಮಾಡ್ತೀನಿ ಅಂತಂದರೆ ನೀವು ಮಾಡ್ಬೋದು. ಎಷ್ಟು ವಾರ ಮಾಡಿದ್ರು ಕಾಯಿನ ರಾಯರು ಬಲಭಾಗಕ್ಕೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ನೀವು ರಾಯರ ಜೊತೆನ ಪೂಜೆನ ಮಾಡಬೇಕು. ಅಂದರೆ ನಿಮ್ಮ ಸಂಕಲ್ಪ ಬೇಗ ನೆರವೇರಬೇಕು ಅಂತ ಅಂದರೆ. ಮತ್ತು ಪೂಜೆ ಮಾಡಬೇಕಾದ್ರೆ ನೀವು ಒಂದು ದಿವಸ ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಅಂದರೆ 5 ಮುಖದ ದೀಪ ಇರುತ್ತಲ್ಲ, ತುಪ್ಪದ ದೀಪನ ಹಚ್ಚಬೇಕು ರಾಯರಿಗೆ. ಮತ್ತು ತುಳಸಿ ದಳಗಳನ್ನ ಬಳಸಲೇಬೇಕು. ಇದನ್ನು ಅರ್ಥ ಮಾಡ್ಕೊಂಬಿಡಿ. ನಿಮ್ಗೆ 5 ಬೇಕಾದ್ರೆ ಜೋಡಿ ದೀಪನ ಹಚ್ಬೋದು, ಇಲ್ಲಾಂದರೆ 5 ಬತ್ತಿನ ಹಾಕ್ಬಿಟ್ಟು ನೀವು ಬೇಕಾದ್ರೆ ರಾಯರಿಗೆ ದೀಪನ ಬೆಳಗ್ಬೋದು.
ಇನ್ನು ನೀವು ಪೂಜೆ ಮಾಡುವ ಸಮಯದಲ್ಲಿ ರಾಯರ ನಾಮವನ್ನು ಬರೆಯುವುದು ತುಂಬ ಅಂದರೆ ತುಂಬಾ ಶ್ರೇಷ್ಠವಾದ ಕೆಲಸ ಅಂತಲೇ ಹೇಳ್ಬೋದು. ನೀವು ರಾಯರ ಪೂಜೆ ಎಲ್ಲ ಮುಗಿದ ಮೇಲೆ ಮನೇಲೆ ಕೂತ್ಕೊಂಡು ನೀವು ರಾಯರ ನಾಮಸ್ಮರಣೆನ ಮಾಡ್ಬೋದು. ರಾಯರ ಮಂತ್ರ, ಮೂಲ ಮಂತ್ರ ಆಗಿರ್ಬೋದು, ಅಥವಾ ರಾಯರ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಆಗಿರ್ಬೋದು, ಇಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮಂತ್ರನ 108 ಸಾರಿ ಆದರೂ ನೀವು ಜಪನ ಮಾಡ್ಬೋದು ತುಳಸಿ ಮಾಲೆನ ಇಟ್ಕೊಂಡು. ಅಥವಾ ನೀವು ಬರಿತೀನಿ ಅಂದರೆ ಬರೀರಿ, ಅದನ್ನು ಬೇಕಾದ್ರೆ ಒಂದು ದಿವಸ ನೀವು ಬರಿತೀನಿ ಅಂದರೆ ನೀವು ರಾಯರ ಮಠಕ್ಕೆ ಹೋದಾಗ ಅದನ್ನ ತೊಗೊಂಡೋಗಿ ಹಾಕ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ಬ್ರಹ್ಮಚಾರ್ಯನ ಫಾಲೋ ಮಾಡಲೇಬೇಕು, ಇದಂತೂ ಮಿಸ್ ಮಾಡೋವಾಗೆ ಇಲ್ಲ. ಮತ್ತು ನೀವು ಪೂಜೆ ಮಾಡೋ ದಿನದಂದು ರಾಯರನ್ನ ಪೂಜಿಸುವ ಮೊದಲು ನೀವೇನು ಮಾಡಬೇಕಂದ್ರೆ ಗಣೇಶನ ಪೂಜೆ ಮಾಡಬೇಕು. ಗಣೇಶನ ಪೂಜೆ ಮಾಡಬೇಕಂದ್ರೆ ನೀವು ಗಣೇಶನಿಗೆ ಸಪ್ರೇಟಾಗಿ ಹಣ್ಣಿರ್ಬೋದು ಅಥವಾ ಹೂವು ಇರ್ಬೋದು ಅಥವಾ ನೈವೇದ್ಯ ಇರ್ಬೋದು ಸಪ್ರೇಟಾಗಿ ಗಣೇಶನಿಗೆ ಇಡಬೇಕು. ಗಣೇಶನಿಗೆ ಇಟ್ಟಿರೋದನ್ನೇ ರಾಯರಿಗೆ ಇರೋಕ್ಕಾಗಲ್ಲ. ಇನ್ನಿಬ್ರಿಗೂ ಸೇರಿಸಿ ಒಂದೇ ನೈವೇದ್ಯನ ಇಡ್ತೀವಿ, ಹೂವನ ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ತೀವಿ ಅಂತ ಅನ್ನೋದಕ್ಕೆ ಬರಲ್ಲ. ಮೊದಲಿಗೆ ಗಣೇಶನಿಗೆ ಪೂಜೆನ ಮಾಡಿ ನಂತರ ಲಕ್ಷ್ಮೀನಾರಾಯಣರನ್ನ ಪೂಜೆನ ಮಾಡಬೇಕು. ಯಾಕೆ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಬೇಕು ಅಂದರೆ ರಾಯರನ್ನ ಪ್ರಹ್ಲಾದರ ರೂಪ ಅಂತಲೇ ಕರೀತಾರಲ್ವ, ಆದ್ದರಿಂದಾಗಿ ಲಕ್ಷ್ಮೀನಾರಾಯಣ ಪೂಜೆ ಮಾಡಿದ ನೆಕ್ಸ್ಟು ಆಂಜನೇಯ ಮತ್ತು ರಾಮನನ್ನು ನಿಮ್ಮ ಮನಸ್ಸಲ್ಲೇ ನೆನೆಸ್ಕೊಂಡು ಅವ್ರನ್ನ ಸ್ಮರಿಸ್ಬಿಟ್ಟು ಆ ನಂತರ ರಾಯರನ್ನ ನೀವು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ರಾಯರ ಪೂಜೆ ಮಾಡಬೇಕಾದ್ರೆ ನೀವು ರಾಯರ ಹೆಸರನ್ನು ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬಡವರಿಗೆ ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಅಂಥ ವಸ್ತುಗಳನ್ನ ನೀವು ದಾನ ಮಾಡಿ. ಅದರಿಂದ ತುಂಬ ಅಂದರೆ ತುಂಬಾ ರಾಯರು ಬೇಗನೆ ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರೂ ಸಿಗಲಿಲ್ವಾ, ನೀವು ರಾಯರ ಮಠಕ್ಕೆ ಹೋದಾಗ ಅಲ್ಲೊಂದು 4 ಜನ ಅಂತೂ ಕೂತಿರ್ತಾರಲ್ಲ, ಅವ್ರಿಗೆ ನಿಮ್ಮ ಕೈಲಾದಷ್ಟು ಕಾಸಾದರೂ ಕೊಡಿ, ಇಲ್ಲ ಅವ್ರಿಗೆ ಏನಾಗುತ್ತೋ ಅವಶ್ಯಕತೆ ಇರುತ್ತೋ ಅಂಥ ಬಟ್ಟೆಗಳು ಊಟಗಳು ಏನಾದರೂ ಒಂದು ಕೊಟ್ಬಿಟ್ಟು ಬನ್ನಿ, ರಾಯರು ಹೆಸರು ಹೇಳ್ಬಿಟ್ಟು. ಅದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ ನಿಮಗೆ ಸಾಧ್ಯವಾದರೆ ರಾಯರ ಸ್ತೋತ್ರ ಮತ್ತು ಮಂತ್ರನ ಆದಷ್ಟು ಪಠನೆ ಮಾಡಿ, ಹೇಳ್ತಾ ಇರಿ. ಪೂಜೆ ಮಾಡಬೇಕಾದ್ರೂ ಹೇಳ್ತೀರಿ, ನಿಮ್ಮ ಮನಸ್ಸೆಲ್ಲ ರಾಯರ ಮೇಲೇ ಕಾನ್ಸಂಟ್ರೇಷನ್ನ ಮಾಡಿ. ಅವತ್ತೊಂದು ದಿವಸ ರಾಯರು ಪೂಜೆ ಮಾಡಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ರಾಯರು ಪೂಜೆನ ಮಾಡಬೇಕಾದ್ರೆ ಮರೀದಲೇ ಇಷ್ಟು ವಿಚಾರಗಳನ್ನ ನೀವು ಕವರ್ ಮಾಡಿ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಮತ್ತು ನಾನು ಆಗಲೇ ಹೇಳ್ದಾಗಲೇ ಒಂದು ದಿನ ಯಾವ ರೀತಿ ಸರಳ ಪೂಜೆನ ಮಾಡಿ ರಾಯರು ಹತ್ರ ನಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೋಬಹುದು ಅಂತಂದರೆ, ನೀವು ರಾಯರಿಗೆ ಯಾವ ರೀತಿ ಪೂಜೆ ಮಾಡ್ತೀರಾ, ಕಲಸಕ್ರಾರು ಇಡಿ ಅಥವಾ ಹಾಲಾರು ಇಟ್ಟು ಇಲ್ಲ ಹಣ್ಣಾರು ಇಟ್ಟು ನೀವು ಪೂಜೆನ ಮಾಡಿ ಮುಗಿಸಿದ್ಮೇಲೆ ಆಗಲೇ ಹೇಳ್ದಂಗೆ ನೀವು ಕಾಯಿನ ಬೇಕಾದ್ರೆ ಇಟ್ಬಿಟ್ಟು ನೀವು ಈ ಪೂಜೆನ ಕಂಪ್ಲೀಟ್ ಮಾಡ್ಬೋದು. ಸಂಕಲ್ಪ ಮಾಡಿಕೊಂಡು ಅವತ್ತು ಸಂಜೆ ಬೇಕಾದರೆ ನೀವು ಒಟ್ನಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಸಂಜೆ ಹೊತ್ತು ಅಥವಾ 6 ಗಂಟೆ 7 ಗಂಟೆ ಮೇಲೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಏನಾದರೂ 5:15 ಒಳಗಡೆ ನೀವು ಪೂಜೆನ ಮುಗಿಸ್ಬೇಕು. ಮತ್ತು ಆ ಕಾಯಿನ ಬೇಕಾದ್ರೆ ನೈಟು ನೀವು ಒಡೆದ್ಬಿಟ್ಟು ಪ್ರಸಾದನ ಮಾಡಿಬಿಟ್ಟು ಬೇಕಾದ್ರೆ ರಾಯರು ಹತ್ರ ಸ್ವಲ್ಪ ಇಟ್ಬಿಟ್ಟು ನೀವು ನಿಮ್ಮ ಮನೆಯವರೆಲ್ಲ ಸೇವನೆಯನ್ನು ಮಾಡ್ಬೋದು. ಅದರಿಂದನೂ ಕೂಡ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗನೆ ನೆರವೇರುತ್ತೆ. ಅದು ಬಿಟ್ಟು ನೀವು ಅದೆಲ್ಲ ಆಗಲ್ಲ ಅಂತಂದರೆ ನೀವು ಪೂಜೆ ಮಾಡಬೇಕಾದ್ರೆ 1 ಚೆಂಬು ನೀರನ್ನ ತೊಗೋಬೇಕು. ಅದು ಶುದ್ಧವಾಗಿ ತುಂಬಿದ ಬಿಂದಿಗೆ ನೀರು ಅಂತಾರಲ್ಲ ಆ ಥರ ನೀರನ್ನ ತೊಗೊಂಡು ಅದಕ್ಕೆ ಗಂಧ, ಅರಿಶಿನ ಪುಡಿ ಮತ್ತು ತುಳಸಿ ದಳ ಅಕ್ಷತೆನ ಹಾಕ್ಬಿಟ್ಟು ನೀವು ರಾಯರು ಬಲಭಾಗಕ್ಕೆ ಇಡಬೇಕು. ಅದ್ರ ಮೇಲೆ ಕೈನ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ರಾಯರೇ, ನಾನು ಈ ಬೇಡಿಕೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾನಿವತ್ತು ನಿಮ್ಮ ಪೂಜೆನ ಮಾಡ್ತಾಯಿದ್ದೀನಿ ತಂದೆ, ನನ್ನ ಬೇಡಿಕೆನ ನೀವು ಈಡೇರಿಸಲೇಬೇಕು ಅಂತ ನೀವು ಸಂಕಲ್ಪನ ಮಾಡಿ ಆ ನೀರನ್ನ ಸ್ಪರ್ಶ ಮಾಡಿಬಿಟ್ಟು ರಾಯರು ಬಳಿಲಿ ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕು. ಪೂಜೆ ಎಲ್ಲ ಮುಗಿದ್ಮೇಲೆ ರಾಯರು ಮಂತ್ರನೆಲ್ಲ ಹೇಳಿದಾದಮೇಲೆ ನೀವು ಪ್ರದಕ್ಷಿಣೆ ಎಲ್ಲ ಬಂದಿದ್ದಾದಮೇಲೆ ನೀವು ಆ ನೀರನ್ನ ಬೇಕಾದರೆ ನೀವು ಪೂಜೆ ಎಲ್ಲ ಮುಗ್ದಿದ ತಕ್ಷಣ ಅದನ್ನ ನೀವೇ ಸೇವನೆನ ಮಾಡ್ಬೋದು. ಇಲ್ಲಾಂದರೆ ರಾಯರು ಬಳಿನ ಇಟ್ಟು ನೀವು ಸಂಜೆ ಮಲಗೋಕ್ಕಿಂತ ಮುಂಚೆ ಆ ನೀರನ್ನ ಫುಲ್ಲು ನೀವು ಕುಡಿದ್ಬಿಟ್ಟು ಮಲ್ಕೋಬೋದು. ಇದರಿಂದನೂ ಕೂಡ ನಿಮ್ಮದೇನೇ ಬೇಡಿಕೆ ಇದ್ದರೂ ಕೂಡ ಅದು ಶೀಘ್ರ ನೆರವೇರುತ್ತೆ ಒಂದು ದಿವಸ ಪೂಜೆಯಲ್ಲಿ. ಇದಿಷ್ಟು ಕ್ರಮನ ನೀವು ಮಾಡಿ ನೋಡಿ, ನಿಮಗೇನೆ ಇದ್ರ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಯಾರಿಗೆಲ್ಲ ಮನೇಲಿ ಪೂಜೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಇದನ್ನೆಲ್ಲ ಅನುಸರಿಸ್ಕೊಂಡು ಅಥವಾ ನಮ್ಮ ಮನೇಲಿ ಫೋಟೋಗಳಿಲ್ಲ, ಇಲ್ಲ ನಮ್ಮ ಮನೇಲಿ ಪೂಜೆನ ಮಾಡೋವಾಗಿಲ್ಲ ಅಂತಾರೆ ಅನ್ನೋರಾದರೆ ಏನು ಮಾಡಿ ಅಂದರೆ, ನೀವು ರಾಯರ ಮಠಕ್ಕೆ ಹೋಗಿ ಗುರುವಾರ ದಿವಸ ಆದರೆ 7 ಗಂಟೆ 7:15 ಒಳಗಡೆ ನೀವು ಹೋದರೆ ಬೆಸ್ಟು ಅಂತ ಹೇಳ್ತೀನಿ. ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ನೀವು ರಾಯರ ದೇವಸ್ಥಾನಕ್ಕೆ ಕಾಯಿನ ಕೊಟ್ಬಿಟ್ಟು ಬನ್ನಿ. ಕಾಯಿ ಮತ್ತು ತುಳಸಿನ ನೀವು ರಾಯರಿಗೆ ಕೊಟ್ಬಿಟ್ಟು 11 ಪ್ರದಕ್ಷಿಣೆ ಹಾಕ್ಬಿಟ್ಟು ರಾಯರಲ್ಲಿ ಸಂಕಲ್ಪನ ಮಾಡಿಕೊಂಡು ನೀವು ಬೇಕಾದರೆ ಬರ್ಬೋದು. ಒಂದು ದಿವಸ ಬೇಕಾದ್ರೆ ಇದನ್ನ ನೀವು ಮಾಡ್ಬೋದು. ಇಲ್ಲ ನೀವು ಎಷ್ಟು ವಾರ ಮಾಡ್ತೀನಿ ಅಂದ್ಕೊಂಡ್ರು ಕೂಡ ನೀವು ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ಬೋದು. ಮನೇಲಿ ಪೂಜೆ ಮಾಡಿಬಿಟ್ಟೆ ಹೋಗಬೇಕು ಅಥವಾ ಮನೇಲೇ ಪೂಜೆ ಮಾಡಬೇಕು ಒಂದು ಮಠಕ್ಕೆ ಹೋಗೋಕ್ಕಿಂತ ಮುಂಚೆ ಅಂತ ಅನ್ನೋದು ಏನೂ ಇಲ್ಲ. ನೀವು ಮನೇಲಿ ಆಗುತ್ತೆ ಅಂದರೆ ಮನೇಲಿ ಮಾಡಿ, ಇಲ್ಲ ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಹೋಗ್ಬಿಟ್ಟು ಬನ್ನಿ. ನಿಮ್ಗೆ ಯಾವುದು ಸುಲಭ ಆಗುತ್ತೆ ಆ ರೀತಿ ಸೇವೆಯನ್ನು ನೀವು ಮಾಡ್ಬೋದು. ಯಾವ ರೀತಿ ಬೇಕಾದ್ರೂ ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬೋದು.